ಅಧ್ಯಾಯ 6 ಶ್ಲೋಕ ಸಂಖ್ಯೆ 22. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಶ್ಲೋಕಾರ್ಥ: ಪರಮಾನಂದವನ್ನು ಹೊಂದಿದವನು ತಾನು ಗಳಿಸಲು ಇದಕ್ಕಿಂತ ಉತ್ತಮವಾದುದು ಬೇರೆ ಏನೂ ಇಲ್ಲ ಎಂದು ತಿಳಿಯುತ್ತಾನೆ. ಆ ಸ್ಥಿತಿ ಹೊಂದಿದವನನ್ನು ಎಂತೆಂತಹ ದುಃಖಗಳು ವಿಚಲಿತಗೊಳಿಸಲಾರವು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 23. ತಂ ವಿದ್ಯಾ ದುಃಖ ಸಂಯೋಗಃ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸ. ಶ್ಲೋಕಾರ್ಥ: ಹೀಗೆ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ ಎಂಬುದನ್ನು ತಿಳಿ. ಶುದ್ಧ ಮನಸ್ಸಿನಿಂದ ಈ ರೀತಿ ಯೋಗಕ್ಕೆ ಪ್ರಯತ್ನ ಮಾಡು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 24. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಶ್ಲೋಕಾರ್ಥ: ಸಂಕಲ್ಪದಿಂದ ಉದ್ಭವವಾದ ಎಲ್ಲಾ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 25. ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಶ್ಲೋಕಾರ್ಥ: ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ನಿಗ್ರಹಿಸಬೇಕು. ಹೀಗೆ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದ ಮೇಲೆ ಬೇರೆ ಯಾವುದನ್ನೂ ಆಲೋಚಿಸಬಾರದು. ಅಧ್ಯಾಯ 6 ಶ್ಲೋಕ ಸಂಖ್ಯೆ 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ಶ್ಲೋಕಾರ್ಥ: ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ವಿಷಯದಿಂದ ಹೊರಗೆ ಬರುವುದೋ ಆಯಾ ವಿಷಯದಿಂದಲೇ ಅದನ್ನು ನಿಗ್ರಹಿಸಿ ಆತ್ಮವಶವಾಗುವಂತೆ ಮಾಡಬೇಕು.